ಕಳಚೂರು ನಿರ್ಮಾಣ ಚರಿತ್ರೆ ಮತ್ತು ಸಂಸ್ಕೃತಿ ಈ ವಿಷಯವಾಗಿ ಮಾತಾಡೋದಕ್ಕೆ ನಮಗೆ ಯುವಶಕ್ತಿ ಅವರು ಮಾಡಿದ್ರು. ಕಳಚೂರಿನ ಬಗ್ಗೆ ಮಾತಾಡಿ ಅಂತ ನಾನು ಇತ್ತೀಚೆಗೆ ಒಂದು ಕಸಬಾ ನಾಯಕನ ಕುರಿತಾದಂತಹ ಶಾಸನಗಳ ಸಂಶೋಧನೆ ಆಗಿತ್ತು, ಹೊಸ ರಿಸರ್ಚ್ ಆಗಿತ್ತು. ಹಾಗಾಗಿ ಆ ವಿಷಯ ಕುರಿತು ನಾನು ಮಾತಾಡ್ತೇನೆ ಅಂತ ಹೇಳಿದಾಗ ಅವರು ಓಕೆ ಅಂತಂದ್ರು. ಹಾಗಾಗಿ ಇಲ್ಲಿ ಆ ವಿಷಯ ಇಟ್ಕೊಂಡು ಅವ್ರ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಶಾಸನಗಳ ಆಧಾರದ ಮೇಲೆ ಕಸಬಾ ನಾಯಕನೇ ಅಕ್ಕಮಹಾದೇವಿಯ ಗಂಡ ಎನ್ನುವ ಪ್ರಶ್ನಾತೀತವಾಗಿ ಇರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕೌಶಿಕ ಮಹಾರಾಜನ ಕುರಿತಾಗಿ ಚಿದಾನಂದಮೂರ್ತಿಯವರು ಕೌಶಿಕ ಮಹಾರಾಜನೇ ಕಸಬಾ ನಾಯಕ ಎಂಬುದಾಗಿ ಲೇಖನ ಮಾಡಿದ್ರು, ಓದಿಸೋ ಪ್ರಯತ್ನ ಮಾಡಿದ್ರು. ನಾನು ಅದರ ಆಧಾರ ಇಟ್ಕೊಂಡು ಅದರ ಮೇಲೆ ಅಕ್ಕಮಹಾದೇವಿ ಕೋಟೆಯಲ್ಲಿ ದೊರೆತಿರ್ತಕ್ಕಂಥ ಶಾಸನ ಇಟ್ಕೊಂಡು ಇಲ್ಲಿ ಅಕ್ಕಮಹಾದೇವಿ ಗಂಡ ಕೌಶಿಕ ಅಕ್ಕಮಹಾದೇವಿ ಗಂಡ ಕಸಬಾ ನಾಯಕನೇ ಎಂಬುದಾಗಿ ನಾನು ಪ್ರಸ್ತುತಪಡಿಸ್ತೇನೆ. ಮೊದಲನೇದಾಗಿ ಅಕ್ಕಮಹಾದೇವಿ ಬಂಗಾರ ಶೆಟ್ಟಿ ಮತ್ತು ಲಿಂಗಮ್ಮ ದಂಪತಿಗಳ ಮಗಳಾಗಿ ಜನಿಸಿದ್ದು ಮಹಾದೇವಿ ಎಂಬ ಹೆಸರಿದ್ದು ಶಿವಭಕ್ತರಿಗೆ ಅಕ್ಕನಾಗಿ ಅಕ್ಕಮಹಾದೇವಿಯರು ಎಂಬ ಪ್ರತೀತಿ ಇದೆ. ಅಕ್ಕಮಹಾದೇವಿ ಅಥವಾ ಮಹಾದೇವಿ ಅತ್ಯಂತ ಪ್ರಸಿದ್ಧಳಾದ ಮಹಾ ಅನುಭವಿ ಜೀವಿತದ ಬಗ್ಗೆ ಇನ್ನೂ ಅನೇಕ ತವಕಗಳು ಇನ್ನೂ ಸಹ ಉಳಿದುಕೊಂಡಿವೆ. ಅವುಗಳಲ್ಲಿ ವಾಸ್ತವವಾಗಿ ಮದುವೆಯಾಗಿದ್ದೇ ಇಲ್ಲವೇ, ಮದುವೆಯಾಗಿ ಗೃಹಸ್ಥ ಜೀವನವನ್ನು ಅಥವಾ ಆ ಜೀವನವನ್ನು ಹಿಂಸೆಯನ್ನು ಕೆಲ ಕಾಲವಾದ ಅನುಭವಿಸಿದಳೆ ಇಲ್ಲವೇ, ಇಂತಹ ಸಮಸ್ಯೆಗಳು ಕೆಲ ಕಾಲ ಜೀವಂತವಾಗಿದ್ದವು ಮತ್ತು ಈಗಲೂ ಸಹ ಇವೆ. ಅವಳು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಕೌಶಿಕನೆಂಬ ದೈವವನ್ನು ಮದುವೆಯಾಗಿದ್ದಾಳೆಂದು, ಅವನ ಅರಮನೆಯಿಂದ ಬಲವಂತದಿಂದ ಕೆಲ ಕಾಲ ಇದ್ದಳೆಂದು ಈ ಮಟ್ಟಿಗೆ ಒಟ್ಟಿದಾಗವಾಗಿರುವಂತಹ ಸಂಗತಿಯಾಗಿದೆ. ಆದರೆ ಕೌಶಿಕ ಯಾರು? ಅವನು ವಾಸ್ತವವಾಗಿ ದೊರೆಯೇ? ಅವನನ್ನು ಇತಿಹಾಸದಲ್ಲಿ ಗುರುತಿಸಲು ಸಾಧ್ಯವೇ? ಈ ಸಮಸ್ಯೆಗಳನ್ನು ಬಿಡಿಸಲು ಉಳಿದುಕೊಂಡಿವೆ. ಇದನ್ನು ಬಿಡಿಸಲು ಅಂತ ಗಂಭೀರ ಪ್ರಯತ್ನಗಳು ವಿಶೇಷವಾಗಿ ನಡೆದಿಲ್ಲ ಅನ್ನಬಹುದು. ಆದರೆ ಕೌಶಿಕನ ಬಗ್ಗೆ ಐತಿಹಾಸಿಕರು ಏನು ತಿಳಿಯುವಂತೆ ಬಹುಜನರ ನಂಬಿಕೆಯಾಗಿದೆ. ಆದರೆ ಈ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಮೊದಲು ಅಕ್ಕಮಹಾದೇವಿಯ ಜನ್ಮಸ್ಥಳ ಯಾವುದು ಎಂಬುದು ನಿರ್ಣಯವಾಗಬೇಕು. ಕವಿಗಮನ ಮಹಾದೇವಿ ಅಕ್ಕನ ರಗಳೆಯಲ್ಲಿ ಬರುವ ಉಡುಗೊರೆಯ ಗುಲ್ಬರ್ಗ ಜಿಲ್ಲೆಯ ಮಹಾಗಾವ್ ಆಗಿರಬಹುದು ಎಂದೊಂದು ಊಹೆ ಇತ್ತು. ಆದರೆ ಹಲವಾರು ವಿದ್ವಾಂಸರು ಇದರ ಬಗ್ಗೆ ಮಾನ್ಯತೆ ಕೊಟ್ಟಿಲ್ಲ. ಆದರೆ ವಾಸ್ತವವಾಗಿ ಶಿಕಾರಿಪುರ ತಾಲೂಕಿನ ಉಡುಗೊರೆ ಎಂದು ಒಪ್ಪಿಕೊಳ್ಳಲಾಗಿದ್ದು, ಉಡುಗೊರೆ ತೆಲಗಡೆ ಎನ್ನುವ ಅಕ್ಕಪಕ್ಕದ ಗ್ರಾಮಗಳು. ಆದರೆ ಏಕೆಂದರೆ ಉಡುಗೊರೆಯ ಕೋಟೆಯನ್ನು ಅಕ್ಕಮಹಾದೇವಿಯ ಕೋಟೆ ಎಂದು ಸಹ ಸ್ಥಳೀಯರು ಕರೆಯುತ್ತಾರೆ. ಅಕ್ಕಮಹಾದೇವಿಯ ಜೀವನಕ್ಕೆ ಸಂಬಂಧಿಸಿ ನಮಗೆ ದೊರಕುವ ಅತ್ಯಂತ ಪ್ರಾಚೀನ ಆಕರಗಳೆಂದರೆ ಹರಿಹರನ ಕೃತಿ, ಅಂದರೆ ಸುಮಾರು 1200ರಿಂದ 1220ರಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿ. ಇದು ಉಡುಪಿ ಪಟ್ಟಣದ ದೇಶವನ್ನು ಆಳುತ್ತಿದ್ದರು. ಕೌಶಿಕ ಎಂಬ ಹೆಸರಿನ ಮನ್ನೆಯ ಎಂದು ಇಲ್ಲಿ ಹೇಳಲಾಗಿದೆ. ಅಲ್ಲಿ ಬರುವ ಮನ್ನೆಯ ಅಂದ್ರೆ ಲೋಕಲ್ ಚೀಫ್ ಗವರ್ನರ್ ಎಂಬುದು. ಆ ಕೌಶಿಕ ಸ್ವತಂತ್ರ ಗವಿಯಾಗಿರಲಿಲ್ಲವೆಂದು ಚಕ್ರವರ್ತಿ ಕೈಗಾರಿ ಸಾಮಂತ ರಾಜನ ಮಂಡಲೇಶ್ವರನು ಆಗಿದ್ದ ವ್ಯಕ್ತಿಯಾಗಿದ್ದನೆಂಬುದನ್ನು ಸ್ಪಷ್ಟಪಡಿಸಿದೆ. ಅವನ ಕೈಗಾರಿ ಮಂತ್ರಿಗಳಿದ್ದರೆಂದು ಅವರಿಗೆ ವಾಸಕ್ಕೆ ಅರಮನೆ ಇತ್ತೆಂದು ಸಹ ವರ್ಣಗಳು ಉಲ್ಲೇಖಿಸುತ್ತವೆ. ಉಡುಗೊರೆ ಆ ರಾಜನ ರಾಜಧಾನಿಯೇ ಅಥವಾ ರಾಜಧಾನಿಯ ಭಾಗ ಅಥವಾ ರಾಜಧಾನಿಗೆ ಸಮೀಪ ಇರತಕ್ಕಂಥ ಊರೇ. ಆಗಿನ ಉಡುಗೊರೆ ಈಗಿನ ಉಡುಗೊರೆ ತಲಗಡಿ ಗ್ರಾಮಗಳಾಗಿದ್ದರೆ ಮಹಾದೇವಿ ಅಕ್ಕನ ಕಾಲ ಕ್ರಿಸ್ತ 1160-65 ಆಗಿರಬಹುದು ಎಂದು ನಂಬಲಾಗಿದೆ. ಆದರೆ ಕೌಶಿಕ ಎಂಬ ಈಗಿನ ಉಡುಗೊರೆ ತಲಗಡಿ ಗ್ರಾಮಗಳ ಪ್ರದೇಶದಲ್ಲಿ ಆಳುತ್ತಿದ್ದಾರೆ. ಯಾವುದು ಸಾಮಾನ್ಯ ಒಬ್ಬ ರಾಜನ ಮಟ್ಟದ ಪ್ರಧಾನ ಅಧಿಕಾರಿಯೂ ಆಗಿರಬೇಕು. ನಮಗೆ ಆ ಪ್ರದೇಶದಲ್ಲಿ ಆಳುತ್ತಿದ್ದ ಮೊನ್ನೆ ಯಾರು ಎಂಬುದು ಶಾಸನಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ. ನಂತರ ಉಡುಗೊರೆ ತಲಗಡಿ ಗ್ರಾಮ ಈಗ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಚಿಕ್ಕ ಊರುಗಳು. ಅಲ್ಲಿಗೆ ಸುಮಾರು 3 ಮೈಲಿ ದೂರದಲ್ಲಿ ಬೆಳ್ಳಿಗಳ ಬನವಾಸಿ 12,000 ಎಂಬ ಪ್ರಾಂತ್ಯದ ರಾಜಧಾನಿಯಾಗಿತ್ತು. 12ನೇ ಶತಮಾನದ ಮಧ್ಯ ಕರ್ನಾಟಕದ ಅತಿ ಮುಖ್ಯ ಸಾಂಸ್ಕೃತಿಕ ಹಾಗೂ ರಾಜಕೀಯ ಕೇಂದ್ರವಾಗಿತ್ತು. ಬೆಳ್ಳಿಗಳ ಇದ್ದರೆ ಒಂದು ಹಳ್ಳಿಯಾಗಿದ್ದರೂ ಹಿಂದೆ ಸಂಪದ್ಭರಿತವಾದ ಒಂದು ಪಟ್ಟಣವಾಗಿತ್ತು. ಚಾಲುಕ್ಯ ಸಾಮ್ರಾಜ್ಯದ ಮುಖ್ಯ ಕೇಂದ್ರಗಳ ಒಂದಾಗಿತ್ತು. ಅದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಚಾಲುಕ್ಯ ಸಾಮಂತ ಮಾಂಡಲಿಕರು ಆಳುತ್ತಿದ್ದರು. ಊರುಗಳು ತಲೆಗಳು ಬೆಳ್ಳಿಗಳಿಂದ ಎಷ್ಟು ಹತ್ತಿರ ಊರುಗಳೆಂದರೆ ಆ ಎರಡು ಪ್ರದೇಶಗಳಲ್ಲಿ ಬೇರೆ ಮಂದಿಗಳು ಸಹ ಆಳಲು ಸಾಧ್ಯವಾಗಿರುವುದಿಲ್ಲ. ಕ್ರಿಸ್ತಶಕ 1160ರಲ್ಲಿ ಈ ಪ್ರದೇಶವು ಕಲ್ಯಾಣವನ್ನು ರಾಜಧಾನಿ ಮಾಡಿಕೊಂಡು ಆಳುತ್ತಿದ್ದ ಚಾಲುಕ್ಯ ದೊರೆಗಳ ನಂತರ ಬಂದ ಕಳಚೂರುಗಳ ಆಡಳಿತಕ್ಕೆ ಸೇರುತ್ತಿತ್ತು. ಆದರೆ ಸಾಮಂತರು ಬನವಾಸಿ 12,000 ನಾಡನ್ನು ಬೆಳ್ಳಿಗಾರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುವುದು ಕಂಡು
ಸ್ವಲ್ಪ ಮೈಗೆ ಸ್ವಲ್ಪ ಡಿಸ್ಟನ್ಸ್ ಮಾಡಿ ಮಾತಾಡೋದು ಸಾಧ್ಯ ಎಕ್ಸ್ಪ್ಲೈನ್ ಮಾಡಿ ಓದೋದ್ಕಿಂತ ನಾವು ಮಾತಾಡೋದು ನಂಗೆ ತಿಳ್ಕೊಂಡು ಇಲ್ಲಿ ಬರುವ ಮಂತ್ರಿಗಳಲ್ಲಿ ರಾಜಧಾನಿ ಕಲ್ಯಾಣದಲ್ಲೇ ಸದಾ ಇದ್ದವರಲ್ಲ. ಇವರು ಮಂತ್ರಿಗಳಾಗಿದ್ದು ರಾಜನಿಗೆ ಆಡಳಿತ ವಿಚಾರ ಸಲಹೆ ಕೊಡ್ತಾ ಇದ್ರು. ಇವರಲ್ಲಿ ಕೆಲವರು ಚಕ್ರವರ್ತಿಯ ಪ್ರತಿನಿಧಿಗಳಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಡಳಿತ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಬಿಜ್ಜಳನ ಪ್ರತಿನಿಧಿಗಳಾಗಿ ಬಳ್ಳಿಗಾಲ ಪ್ರದೇಶವನ್ನು ಆಳುತ್ತಿದ್ದ ಕೇಶಿಮಯ್ಯ ಮತ್ತು ಕಸಮಯ್ಯ ಈ ನಾಯಕರು ಒಬ್ಬರನ್ನು ಕೌಶಿಕರೊಡನೆ ಸಮೀಕರಿಸಲಾಗಿದ್ದು ಇಬ್ಬರು ಗಮನಾರ್ಹ ವ್ಯಕ್ತಿಗಳೆಂದು ನಾವು ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಕಸಬಯ್ಯ ನಾಯಕ ಅಂದ್ರೆ ಈ ಕಸಬಯ್ಯ ನಾಯಕನ ಬಗ್ಗೆ ತಿಳಿಯಬೇಕಾದ್ರೆ ನಮಗೆ ಸುಮಾರು 7ರಿಂದ 8 ಶಾಸನಗಳು ದಾಖಲೀಕರಣವಾಗಿ ಕಂಡು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಕ್ರಿಸ್ತಶಕ 1159ರ ಶಾಸನದಲ್ಲಿ ಚಾಲುಕ್ಯರ ನುಡಿಮಡಿ ತೈಲ ಆಳುತ್ತಿದ್ದ ಸಾಮಂತ ಬಿಜ್ಜಳನಕ್ಕೆ ಎಲ್ಲ ಕಡೆ ಬರ್ತಿದ್ದ ಕಾಲದಲ್ಲಿ ಆಗ ಬಿಜ್ಜಳನ ಪಾದ ಪದ್ಮಾವಧಿಯಾಗಿದ್ದ ಕಸಪಯ್ಯನು ಬನವಾಸಿ 12 ಸಾವಿರವನ್ನು ಆಳುತ್ತಕ್ಕಂಥದ್ದನ್ನು ನಾವು ಶಾಸನದಲ್ಲಿ ವರ್ಣಿಸುವುದನ್ನು ನೋಡಬಹುದು. ಎರಡನೇದಾಗಿ ನಮಗೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಇರ್ತಕ್ಕಂಥ 1160ರ ಶಾಸನದಲ್ಲಿ ಇವರು ಬನವಾಸಿಯನ್ನು ಆಳುತ್ತಿದ್ದುದಾಗಿ ನಮಗೆ ಉಲ್ಲೇಖ ಕಂಡು ಬರುತ್ತೆ. ಇನ್ನೊಂದು ಅದೇ ಹರಿಹರದಲ್ಲಿ ಇರ್ತಕ್ಕಂಥ ಶಾಸನದಲ್ಲಿ ಇನ್ನೂ ಸಹ 1162ರ ಶಾಸನದಲ್ಲಿ ಕಸಪಯ್ಯ ನಾಯಕ ಆಳ್ವಿಕೆ ಮಾಡ್ತಕ್ಕಂಥದ್ದನ್ನು ಕಂಡು ಬರ್ತದೆ. ನಮ್ಗೆ ಇನ್ನೊಂದು ಬಹು ಮುಖ್ಯವಾಗಿ ಏನಂದ್ರೆ 1162ರ ಬೆಳ್ಳಿಗಾವಿ ಶಾಸನದಲ್ಲಿ ಸಾಮಂತ ಬಿಜ್ಜಳನು ತನ್ನ ಅಧೀನ ರಾಜನಾಗಿದ್ದ ಚಾಲುಕ್ಯ ಚಕ್ರವರ್ತಿ ತೈಲಮೂಲನನ್ನು ಕೊಂದು ತಾನೇ ಚಕ್ರವರ್ತಿಯಾದನೆಂದು ಅಧಿಕೃತವಾಗಿ ಘೋಷಿಸಿಕೊಂಡಿದ್ದು ಆ ವರ್ಷ ಬಿಜ್ಜಳನ ದಕ್ಷಿಣ ದಿಗ್ಭಾಗವನ್ನು ಸಾಧಿಸುವುದಕ್ಕೆ ಬಳ್ಳಿಗಾವಿ ಪ್ರದೇಶಕ್ಕೆ ಬಂದಾಗ ಬೆಳ್ಳಿಗಾವಿಗೆ ಸೇರಿದ ತುಂಬಿದ ಸಭೆಯಲ್ಲಿ ಕಸಪಯ್ಯ ಎದ್ದು ನಿಂತ ಆ ಪಟ್ಟಣದ ಕೇದಾರೇಶ್ವರ ಮಠದ ಮಹಿಮೆಯನ್ನು ಹೊಗಳು ಬಿಜ್ಜಳನಿಗೆ ದತ್ತಿಗಳನ್ನು ಕೊಡಿಸುತ್ತಾನೆ. ಇನ್ನೊಂದು ನಮ್ಗೆ ಅಲ್ಲೇ ಬಳ್ಳಿಗಾವಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ಶಾಸನದಲ್ಲಿ 1162ರ ಒಂದು ಶಾಸನದಲ್ಲಿ ಕಸಪಯ್ಯನನ್ನು ಬಿಜ್ಜಳನ ಪಾದ ಪದ್ಮಜೀವಿ ಎಂದು ಹೇಳಿ ಇವನು ಶಿವಭಕ್ತನು ಮಹಾ ಅನುಭಾವನು ಎಂದು ಸಹ ಹೊರಲಾಗಿದೆ. ಇನ್ನೊಂದು ನಮ್ಮ ಬಳ್ಳಿಗಾವಿಯ ಶಾಸನದಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿನೂ ಸಹ ಕಸಪಯ್ಯ ನಾಯಕನು ಬನವಾಸಿ 12 ಸಾವಿರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತದನ್ನ ಉಲ್ಲೇಖಿಸಲಾಗಿದೆ. ಇವೆಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ನಮ್ಗೆ ಇತ್ತೀಚೆಗೆ ಅಂದ್ರೆ 2019-20ರಲ್ಲಿ ಕೋವಿಡ್ ಟೈಮಲ್ಲಿ ನಮ್ಗೆ ಹುಡುಗಡಿ ಏನ್ ಅಕ್ಕಮಹಾದೇವಿ ಕೋಟೆ ಅಂತಾರೋ ಆ ಕೋಟೆಯಲ್ಲಿ ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಕೋಟೆಯ ಅವಶೇಷಗಳು ಸಿಕ್ಕು. ನನ್ನ ಸ್ನೇಹಿತರು ರಮೇಶ್ ಜಂಬೂರ್ ಅಂತ ಇದ್ದಾರೆ. ಅವ್ರು ಒಂದಿನ ಹೋಗಿ ಎಲ್ಲ ಕೋಟೆ ನೋಡ್ಕೊಂಡು ಬಂದಾದ್ಮೇಲೆ ಸರ್ ಯಾವುದೋ ಒಂದು ಕುರುಕುಳಿದೆ ಹೋಗೋಣ ಅಂತ ಅವ್ರು ಒಟ್ಟೆ ಆಗಿರೋದ್ರಿಂದ ಒಂದು ಚಪ್ಪಡಿ ಕಲ್ಲಲ್ಲಿ ಬಿದ್ದಿತ್ತು. ಆ ಚಪ್ಪಡಿ ಕಲ್ಲು ತಿರುಗಾಕಕ್ಕಾಗಿರ್ಲಿಲ್ಲ. ನಾವು ಹೋದ್ರೆ ಆ ಚಪ್ಪಡಿ ಕಲ್ಲು ನೋಡಿದ್ವಿ, ಒಂದು ಸ್ವಲ್ಪ ಏನೋ ವಿಶೇಷ ಅನಿಸ್ತು ಆ ಚಪ್ಪಡಿ ಕಲ್ಲು ನಮಗೆ. ಆ ಕಾಲದಲ್ಲಿ ಅದು ಕಿರ್ತಿರ ಸ್ಟೈಲ್ ಅದೆಲ್ಲ ನೋಡಿ ನಾವು ಊಟ ಮಾಡಿ ನೋಡಿದಾಗ ನಮ್ಗೆ ಸ್ಪಷ್ಟವಾಗಿ ಶಾಸನ ಕಂಡು ಬಂತು. ಆ ಶಾಸನ ಕಂಡು ಬಂದಾಗ ನಾವು ಅದನ್ನ ಸ್ವಲ್ಪ ದಿನ ರೀಡ್ ಮಾಡಿದಾಗ ಏನಾಯ್ತು ನಮ್ಗೆ ಅಂದ್ರೆ ಅದ್ರ ಸ್ಪಷ್ಟವಾಗಿ ಕಸಪಯ್ಯ ನಾಯಕ ಎಂಬ ಹೆಸರಿರ್ತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬಂತು. ಕಸಪಯ್ಯ ನಾಯಕ ಕಂಡು ಬಂದಾಗ ಚಿದಾನಂದ ಮೂರ್ತಿ ಅವರು ಏನ್ ಹೇಳಿದ್ರು, ಕೌಶಿಕ ಮಹಾರಾಜನೇ ಕಸಪಯ್ಯ ನಾಯಕ ಬಳ್ಳಿಗಾವಿ ಹತ್ರದಲ್ಲಿ ಇರ್ತಕ್ಕಂಥದ್ದು ಅಂತೆಲ್ಲ ರೆಫರೆನ್ಸ್ ಮಾಡಿದ್ರು. ನಮ್ಗೆ ಲೋಕಲ್ ಆಗಿ ಏನು ಅಲ್ಲಿ ಶಿವಮೊಗ್ಗ ಶಿಕಾರಿಪುರದಲ್ಲಿ ಇವತ್ತಿಗೂ ಸಹ ಅಕ್ಕಮಹಾದೇವಿ ಕೋಟೆ ಅಂತ ಸ್ಥಳೀಯವಾಗಿ ಕಲಿತಕ್ಕಂಥದ್ದು. ನಮ್ಗೆ ಅಕ್ಕಮಹಾದೇವಿ ಕೋಟೆಯಲ್ಲಿನೇ ಸಹ ಈ ಶಾಸನ ಸಿಕ್ಕಿರೋದ್ರಿಂದ ಸುಮಾರು 8ರಿಂದ 9 ಕಸಪಯ್ಯ ನಾಯಕ ಶಾಸನಗಳು ನಮ್ಗೆ ಹರಿಹರ ಅಂದ್ರೆ ಶಿವಮೊಗ್ಗ ಇಲ್ಲೇ ಸಿಕ್ಕಿರೋದ್ರಿಂದ ಇದು ಆಧಾರ ಇಟ್ಕೊಂಡು ನಾವು ಕಸಪಯ್ಯ ನಾಯಕರೇ ಅಕ್ಕಮಹಾದೇವಿ ಗಂಡ ಅಂತ ಹೇಳೋದು ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಶಾಸನ ಏನ್ ಹೇಳ್ತಂದ್ರೆ ನಮ್ಗೆ ಸುಮಾರು 18 ಸಾಲುಗಳ ಶಾಸನ ಇದೆ. ಆದ್ರೆ ಅದು ಅಲ್ಲಲ್ಲಿ ಸ್ವಲ್ಪ ತುಟಿದಾಗಿ ಕಂಡು ಬರ್ತದೆ. ಈ ಶಾಸನದ ಪಟ್ಟಿ ಹೀಗಿದೆ ನೋಡಿ. ಶ್ರೀ ಪಾದ ಪದ್ಮ ಪ್ರಶಸ್ತಿ ಸಹಿತ ತುರುಗ ಸಹಣಿ ಸೇನಾಧಿಪತಿ ಮಹಾಬಲೇಶ್ವರ ದೇವ ಲಬ್ಧವರ ಕಸಪಯ್ಯ ನಾಯಕ ಬಿಜ್ಜಳ ದೇವರ ಶ್ರೀಮತ್ ರಾಜಪರ ವರದ ಸಮಸ್ತ ರಾಜಕಾರ್ಯ ಸಾಮರ್ಥ್ಯವನ್ನು ಬಂದು
ದೇವರ ಬ್ರಹ್ಮಪುರಿಗೆ 8 ಗದ್ಯಾಣ ಹೊಸ ದ್ವದಾಶಿಯಲ್ಲೂ ಯಜ್ಞ ದುಚಕ್ಯ ಅಂತ ಇದೆ. ಯಾಕಂದ್ರೆ ಶಾಸನದ ಒಂದು ಭಾಗ ಎಲ್ಲ ಒಡೆದೋಗಿರ್ತಕ್ಕಂಥದ್ದು, ಇನ್ನೊಂದು ಭಾಗ ಮಾತ್ರ ಕಂಡು ಬರ್ತದೆ. ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಏನಂದ್ರೆ ಕಸಪಯ್ಯ ನಾಯಕ ತುರುಗಸಾಣಿ ಅಂತ ತುರುಗಸಾಣಿಯಾಗಿದ್ದ, ಸೇನಾಧಿಪತಿಯಾಗಿದ್ದ, ದೇವರ ಲಬ್ಧ ವರಪ್ರಸಾದ ಅಂದ್ರೆ ಬಳ್ಳೇಶ್ವರ ದೇವರ ಇದಾಗಿದ್ದ ಅಂತ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಇಲ್ಲಿ ಒಟ್ಟಲ್ಲಿ ಏನಾಗಿದೆ, ಈ ಶಾಸನದ ಏನಾಗಿದೆ, ಶಾಸನದ ಒಟ್ಟು 18 ಸಾಲುಗಳಲ್ಲಿ ಇದರ ಸಂಪೂರ್ಣ ಪಠ್ಯ ಸಿಗ್ದದ್ದು ಸಹ ಈ ಶಾಸನವನ್ನು ನಾವು ಅರ್ಥೈಸಬಹುದು. ಏನಂದ್ರೆ ಸೇನಾಧಿಪತಿ ಮಹಾಮಂಡಳೇಶ್ವರ ಹೆಸರು ಉಲ್ಲೇಖವಿದ್ದು ಶಾಸನದಲ್ಲಿ ಬಿಜ್ಜಳ ದೇವರೆಂದು ಉಲ್ಲೇಖಿಸಲಾಗಿದೆ. ಅಂದ್ರೆ ಬಿಜ್ಜಳ ದೇವರಂದ್ರೆ ಕಳಚೂರಿ ಅರಸ 2ನೇ ಬಿಜ್ಜಳ ಅರಸ ಎಂದು ಇಲ್ಲಿ ಅರ್ಥೈಸಲಾಗಿದೆ. ಆಮೇಲೆ ತುರ್ಗ ಸಹಣಿ ಅಂತಿದೆ. ತುರ್ಗ ಸಹಣಿ ಅಂದ್ರೆ ನಾವು ಸೇನಾಧಿಪತಿ ಅಂತ ಹೇಳ್ತೇವೆ. ತುರ್ಗ ಸಹಣಿ ಅಂದ್ರೆ ಕುದುರೆ ದಳದ ಅಧಿಕಾರಿ ಅಥವಾ ಕುದುರೆ ತರಬೇತಿ ನೀಡುವ ಅಧಿಕಾರಿ ಎಂದು ಇಲ್ಲಿ ನಾವು ಅರ್ಥೈಸಬಹುದು. ಜನಪದದಲ್ಲಿ ಕೌಶಿಕ ಮಾನದಲ್ಲಿ ಕುದುರೆ ಬಳಸಲು ಪ್ರವೀಣನಾಗಿದ್ದ, ಕುದುರೆಯನ್ನು ಬಳಸಲು ಪರಿಣಿತನಾಗಿದ್ದ ಹಾಗೂ ಅವನು ಹಾದು ಹೋಗುವಾಗ ಉಡುತಡಿಯ ಮಾರ್ಗವಾಗಿ ಹೋಗುತ್ತಿದ್ದ ಊರಿನ ಪ್ರಮುಖನಾದ ಓಂಕಾರ ಶೆಟ್ಟಿ. ಊರೆಲ್ಲ ಸಿಂಗರಿಸಿ ಮಹಾರಾಜನ ಮೆರವಣಿಗೆ ನೋಡಲು ಗೆಳತಿಯರು ಒಂದಿಗೆ ಅಕ್ಕಮಹಾದೇವಿ ಬಂದಾಗ ರಾಜನ ಕಣ್ಣು ಇವಳ ಮೇಲೆ ಬಿದ್ದು ಅಂತಃಪುರದಲ್ಲಿ ರಾಣಿಯನ್ನಾಗಿ ಮಾಡಿಕೊಳ್ಳಲು ತೀರ್ಮಾನಿಸಿದನು. ಇದು ಸ್ಥಳೀಯವಾಗಿ ಹೇಳ್ತಕ್ಕಂಥದ್ದು, ಮೌಖಿಕವಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಶಾಸನದಲ್ಲಿ ನಮ್ಗೆ ತುರುಗ ಸಹಣೆ ಅಂತ ಹೇಳೋದಕ್ಕೂ ಇಲ್ಲಿ ಸ್ಥಳೀಯವಾಗಿ ಅವನು ಕುದುರೆಯನ್ನು ಬಳಸ್ತಿದ್ದಂತ ಹೇಳೋದಕ್ಕೂ ನಮ್ಗೆ ಸಾಮ್ಯತೆ ಬರುತ್ತೆ. ಓಕೆ. ಆಮೇಲೆ ನಂತರ ಏನಾಯ್ತು, ಅಕ್ಕಮಹಾದೇವಿ ಮದುವೆ ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ತಂದೆ ಮತ್ತು ತಾಯಿಯನ್ನು ಅಲ್ಲಿ ಒಂದು ಸೆರೆಮನೆಯಲ್ಲಿ ಇಟ್ಟಾಗ ಅವಳು ಕೆಲವು ಷರತ್ತಿನೊಂದಿಗೆ ಒಪ್ಪಿ ಮದುವೆ ಆಗಿರ್ತಕ್ಕಂಥದ್ದನ್ನ ನಾವು ಸ್ಥಳೀಯವಾಗಿ ಮೌಖಿಕ ಆದೇಶದ ಮೇಲೆ ನೋಡಬಹುದು. ಆಮೇಲೆ ಏನಾಗಿದೆ, ಸೇನಾಧಿಪತಿ ಮಹಾಮಂಡಳೇಶ್ವರನಾಗಿದ್ದ ಅಂತ ಉಲ್ಲೇಖವಾಗಿದೆ. ಇಲ್ಲಿ ಶಾಸನದಲ್ಲಿ ಕೇವಲ ಮ ಅಂತ ಇದೆ, ಅದನ್ನ ನಾವು ಮಹಾಮಂಡಳೇಶ್ವರ ಎಂದು ಓದಿದ್ವಿ. ಆಮೇಲೆ ಬಳ್ಳೇಶ್ವರ ದೇವಲಬ್ಧ ವರಪ್ರಸಾದ ಅಂತಿದೆ. ಇದೇನಾಗಿದೆ, ನಮ್ಗೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸುತ್ತಕೋಟೆ ಗ್ರಾಮದಲ್ಲಿ 1178ರ ಶಾಸನದಲ್ಲಿ ನಾಗರಕಂಡ 70ರ ಮಹಾಮಂಡಳೇಶ್ವರನಾಗಿದ್ದ ಕಲಚೂರಿಯ ಸೋವಿದೇವರಸನ ಕಾಲದ ಶಾಸನದಲ್ಲಿ ಬಾಯಳ ಬೆಳ್ಳಿಗಾವಿಯ ಮೂಲ ಸ್ಥಾನ ಬಬಲೇಶ್ವರ ದೇವರು ಎಂದು ಉಲ್ಲೇಖಿಸ್ತಾರೆ. ಈ ಆಧಾರದ ಮೇಲೆ ಬಳ್ಳೇಶ್ವರ ಅಂತ ಇರೋದು ನಾವು ಬಾಬಲೇಶ್ವರ ಎಂದು ನಾವು ರೆಫರೆನ್ಸ್ ತಗೊಂಡಿದ್ವಿ, ಇಂದ ಅರ್ಥೈಸಬಹುದು. ಆದ್ರೆ ಈಗ ಏನ್ ನಮ್ಗೆ ಶಾಸನ ಬರ್ತಿದೆ, ಅಲ್ಲಿಂದ ನಮಗೆ ಬಳ್ಳಿಗಾವಿಗೆ ಬರ್ತಕ್ಕಂಥದ್ದು ಸುಮಾರು 7 ಕಿಲೋಮೀಟರ್ ದೂರದಲ್ಲಿ. ಹಾಗೆ ಬಳ್ಳಿಗಾವಿ ಬಬಲೇಶ್ವರ ದೇವರನ್ನ ಆರಾಧಕನಾಗಿದ್ದ ಕಸಪಯ್ಯ ನಾಯಕ ಎಂದು ಈಗ ಹೇಳ್ಬಹುದು. ಈ ಕಸಪಯ್ಯ ನಾಯಕ ಗುಜ್ಜಳನ ಅರಸನ ಸಮಸ್ತ ರಾಜಕಾರ್ಯಕ್ಕೆ ಸಮರ್ಥನಾಗಿ ಬಂದು ಆರಾಧಕನಾಗಿ ಕಸಪಯ್ಯ ನಾಯಕರು ಬಿಜ್ಜಳ ಅರಸನ ಸಮಸ್ತ ರಾಜಕಾರ್ಯಕ್ಕಾಗಿ ಅಂದ್ರೆ ಬ್ರಹ್ಮಪುರಿಗೆ ನಗರ ಮತ್ತು ಪಟ್ಟಣದ ಒಂದು ಭಾಗವಾಗಿರ್ತಕ್ಕಂಥ ಬಳ್ಳಿಗಾವಿಯಲ್ಲಿ ಶಿಕ್ಷಣ ನೀಡಲಾಗುತ್ತಿತ್ತು. ಇಲ್ಲಿ ವಿದ್ವಾಂಸರು ಸಹ ವಾಸ ಮಾಡುತ್ತಿದ್ದು ಇವು ಅಗ್ರಹಾರದ ರೀತಿಯಲ್ಲಿ ಇರುತ್ತಿದ್ದವು. ಇಂತಹ ಬ್ರಹ್ಮಪುರಿಗೆ 8 ಗದ್ಯಾಣ ಅಂದ್ರೆ ಚಿನ್ನದ ನಾಣ್ಯವನ್ನು ದಾನ ಕೊಟ್ಟಿರ್ತಕ್ಕಂಥದ್ದು ಈ ಶಾಸನ ತಿಳಿತಾರೆ. ಆ 8 ಮತ್ತೆ ನಾಣ್ಯಗಳನ್ನು ದಾನ ನೀಡಿರ್ತಕ್ಕಂಥದ್ದು. ಆಮೇಲೆ ದ್ವದಾಶಿಯರು ಅಂತ ಶಾಸನದಲ್ಲಿ ಉಲ್ಲೇಖ ಆಗುತ್ತೆ. ದ್ವದಾಶಿಯರು ಅಂದ್ರೆ ಚಂದ್ರಮಾನದ 12ನೇ ದಿನದಂದು ದಾನ ನೀಡಿದೆ ಎಂದು ನಮಗೆ ಸ್ಪಷ್ಟವಾಗುತ್ತೆ. ಅಂದ್ರೆ ದ್ವದಾಶಿ ಅಂದ್ರೆ ಚಂದ್ರಮಾನದ 12ನೇ ದಿನ ಅಂತ ನಮ್ಗೆ ಇಲ್ಲಿ ಸ್ಪಷ್ಟವಾಗುತ್ತೆ. ಆಮೇಲೆ ಇಲ್ಲಿ ಗದ್ಯಾಣವನ್ನು ಕಲಚೂರಿ 2ನೇ ಬಿಜ್ಜಳನ ಅರಸನ ಆಳ್ವಿಕೆಯಲ್ಲಿ ದಾನ ನೀಡಿರ್ತಕ್ಕಂಥದ್ದು ನೋಡಬಹುದು. ಈ ಶಾಸನದ ಒಟ್ಟಾರೆ ಮಹತ್ವ ಏನಂದ್ರೆ ಕಳಚೂರಿ ಅರಸ ಬಿಜ್ಜಳ ಅರಸನ ಅಲ್ಲಿ ಕಾಲಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಟೋಟಲ್ 66 ಶಾಸನಗಳು ಕಂಡು ಬರ್ತವೆ. ಅವು ಯಾವ ಕಾಲದಲ್ಲಿ ಕ್ರಿಸ್ತ 1136ರಿಂದ 1155ರ ಒಳಗೆ ಮಹಾಮಂಡಲೇಶ್ವರನಾಗಿರ್ತಕ್ಕಂಥ ಹಾಗೂ ಚಕ್ರವರ್ತಿ ಆದಂತ ಸಂದರ್ಭದಲ್ಲಿ ಕಂಡು ಬರ್ತವೆ. ಈ ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ ಈ ಕಸಪಯ್ಯ ನಾಯಕ ಬನವಾಸಿ 12,000ರಲ್ಲಿ ಆಳ್ವಿಕೆ ಮಾಡಿದ್ದು ಸಹ ನಮಗೆ ಇಲ್ಲಿ ಮುಖ್ಯವಾಗಿ ಕಂಡು ಬರ್ತವೆ. ದಿನಾಂಕ 25/12/1157ರ ಶಿಕಾರಿಪುರ ತಾಲೂಕಿನ ತಾಳಗುಂದ ಶಾಸನ ಮೊದಲ ಬಾರಿ ಕಸಪಯ್ಯ ನಾಯಕ ಬಿಜ್ಜಳ ಅರಸನ ಸಾಮಂತನಾಗಿದ್ದ ಅಂತ ನಮ್ಗೆ ಉಲ್ಲೇಖ ಕಂಡು ಬರುತ್ತೆ. ಆಮೇಲೆ ಎರಡನೇದಾಗಿ ನಮಗೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯ ದಿನಾಂಕ 5/1/1159ರ ಶಾಸನದಲ್ಲಿ ಮಹಾಪ್ರಧಾನ ಕಸಪಯ್ಯ ನಾಯಕ ಎಂದು ಉಲ್ಲೇಖ ಕಂಡು ಬರುತ್ತೆ. ಮೂರನೇದಾಗಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ದಿನಾಂಕ 2/3/1159ರ ಶಾಸನದಲ್ಲಿ ಕಸಪಯ್ಯ ನಾಯಕ ಬಿಜ್ಜಳ ಅರಸ ಸಾಮಂತನಾಗಿ ಬನವಾಸಿ
12,000 ಆಳ್ವಿಕೆ ಮಾಡ್ತಿದ್ದೆ ಅಂತ ಕಂಡು ಬರ್ತದೆ. ಇನ್ನೊಂದು ಅದೇ ಶಿವಮೊಗ್ಗ ಡಿಸ್ಟಿಕ್ಕಿನ ಸೊರಬ ತಾಲೂಕಿನ ಬೇಟೆಗೆರೆ ಗ್ರಾಮ ಶಾಸನದಲ್ಲಿ ಕ್ರಿಸ್ತಶಕ 1160ರಲ್ಲಿ ಬಿಜ್ಜಳ ಅರಸರ ಕಲ್ಯಾಣದಿಂದ ಆಳ್ವಿಕೆ ಮಾಡ್ತಿದ್ದ ಕಸಪನೆಯ ನಾಯಕ ದೇಶಾಧಿಕಾರಿ ಆಗಿದ್ದ ಅಂತ ನಮ್ಗೆ ಉಲ್ಲೇಖ ಕಂಡು ಬರ್ತದೆ. ಇನ್ನೊಂದು ಅದೇ ಬಂಡೆಬಾವಿ ಶಾಸನದಲ್ಲಿ 17/1/1162 ಶಾಸನದಲ್ಲಿ ಕಸಪಯ್ಯ ನಾಯಕರು ಬಿಜ್ಜಳನ ಆಪ್ತನಾಗಿ ಸಾಮ್ರಾಜ್ಯದ ಆಧಾರ ಸ್ತಂಭದಂತೆ ಇದ್ದ ಅಂತ ಹೇಳಿ ನಮ್ಮ ಗುಣಗಳನ್ನು ಕುರಿತು ಹೊಗಳಲಾಗಿದೆ. ನಮ್ಗೆ ಇನ್ನೊಂದು 1160 ಹರಿಹರ ಶಾಸನದಲ್ಲಿ ಸಹ ಬನವಾಸಿ ನಾಡನ್ನು ಆಳುತ್ತಿದ್ದ ಆ ಧರಣೇಶ್ವರ ಪದ ಅಂದ್ರೆ ಬಿಜ್ಜಳನ ಸೇನಾಧೀನ ಎಂದು ಇವನನ್ನು ವರ್ಣಿಸಲಾಗಿದೆ. ಇನ್ನೊಂದು ನಮಗೆ ಹರಿಹರದ ತಾಲೂಕಿನ ಶಾಸನದಲ್ಲಿ ಪಾದಂಬುಜ ಕಸಪಯ್ಯ ನಾಯಕ ಎಂದು ಹೊಗಳಲಾಗಿದೆ. ಆಮೇಲೆ ಇನ್ನೊಂದು ಅದೇ ಶಿಕಾರಿಪುರ ತಾಲೂಕಿನ ಶಾಸನದಲ್ಲಿ 1165ರಲ್ಲಿ ಸಹ ಇವನನ್ನು ತುರ್ಗ ಸಾಗಣೆ ಎಂದು ಹೊಗಳಲಾಗಿದೆ. ಯಾಕಂದ್ರೆ ನಮಗೆ ಈಗ ಇರ್ತಕ್ಕಂಥ ಶಾಸನ ಸಹ ತುರ್ಗ ಸಾಗಣೆ ಉಲ್ಲೇಖ ಕಂಡು ಬಂದಿದೆ. ಅದೇ 1165ರ ಮಳವಳ್ಳಿ ಅಂದ್ರೆ ನಮಗೆ ಶಿಕಾರಿಪುರ ತಾಲೂಕಿನ ಮಳವಳ್ಳಿಯ ಶಾಸನದಲ್ಲಿ ಹೊಗಳಲಾಗಿದೆ. ಆಮೇಲೆ ಕಸಪಯ್ಯ ನಾಯಕಿಗೆ ಸಂಬಂಧಪಟ್ಟಂತೆ ನಮಗೆ ಇತರ ಅವನ ಅವಧಿಯ ನಂತರವೂ ಸಹ ಶಾಸನ ಕಂಡುಬಂದು ಅದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಒಂದು ಶಂಕರ ದೇವಸ್ಥಾನದಲ್ಲಿ ಸಂಕಲ ದೇವನ ಕಾಲದ ಶಾಸನದಲ್ಲಿ ಕಸಪಯ್ಯನ ನಾಯಕನ ಸ್ಮರಿಸಿ ಶಾಸನವನ್ನು ಹಾಕಿಸಲಾಗಿದೆ. ಆಮೇಲೆ ಇನ್ನೊಂದು ನಮಗೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಡ್ಡೆಗಳ ಗ್ರಾಮದ ಶಿವಲಿಂಗ ದೇವಸ್ಥಾನದ ಹತ್ರನೂ ಸಹ ನಮಗೆ 1170 ಶಾಸನ ಹಾಕಿದ್ದಾರೆ. ಇದು ನಮಗೆ ಶಿಲಾ ವಂಶಸ್ಥರ ಕಸಪಯ್ಯ ನಾಯಕನ ಇರಬಹುದು ಅಂತೇಳಿ ಅನುಮಾನ ಪಡಲಾಗಿದೆ. ನಮ್ಗೆ ಒಟ್ಟಾರೆ ಬಹುಮುಖ್ಯವಾಗಿ ಏನಂದ್ರೆ ಬನವಾಸಿ 12,000ವನ್ನು ಈ ಕಸಪಯ್ಯ ನಾಯಕ ಆಳ್ತಾ ಇದ್ದ. ಈ ಕಸಪಯ್ಯ ನಾಯಕ ಆಳ್ತಕ್ಕಂತ ಪ್ರದೇಶ ಬನವಾಸಿ 12,000ಕ್ಕೆ ಸೇರಿತ್ತು. ಈ ಉಡುತಡಿಯ ಸ್ಥಳ ವಚನಗಾರ್ತಿ ಅಕ್ಕಮಹಾದೇವಿ ಜನ್ಮಸ್ಥಳ ಆಗಿರೋದ್ರಿಂದ ಅಕ್ಕಮಹಾದೇವಿಯ ಪತಿ ಕೌಶಿಕ ಮಹಾರಾಜ ಕಸಪಯ್ಯ ನಾಯಕ ಇರಬಹುದು ಎಂದು ಸಿದ್ದರಾಮಮೂರ್ತಿ ಅವರು ಅಭಿಪ್ರಾಯಪಟ್ಟಿದ್ದರಿಂದ ಈ ಹಿನ್ನೆಲೆಯಲ್ಲಿ ಅಕ್ಕಮಹಾದೇವಿ ಜನ್ಮಸ್ಥಳ ಎಂದು ಕರೆ ಉಡುತಡಿ ಕೋಟೆಯಲ್ಲಿಯೇ ಕಸಪಯ್ಯ ನಾಯಕನ ಶಾಸನ ದೊರೆತಿದ್ದರಿಂದ ಇವರೇ ಕೌಶಿಕ ಮಹಾರಾಜ ಅಕ್ಕಮಹಾದೇವಿಯ ಗಂಡ ಎಂಬುದಕ್ಕೆ ಹೆಚ್ಚಿನ ಸಾಕ್ಷ್ಯ ದೊರೆತಂತಾಗಿ ಈ ಶಾಸನದಿಂದ ನಾವು ಕಸಪಯ್ಯ ನಾಯಕನೇ ಅಕ್ಕಮಹಾದೇವಿಯ ಗಂಡ ಎಂದು ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದ. ಮೇಡಮ್, ಆಕ್ಚುಲಿ ನಾನು ಅಡ್ಮಿನಿಸ್ಟ್ರೇಟರ್, ಲೆಕ್ಚರ್ ಅಲ್ಲ, ಟೀಚರ್ಸ್ ಅಲ್ಲ. ಹಾಗಾಗಿ ನಾವು ಯಾವ ವೇದಿಕೆ ಸಿಗುತ್ತೆ ಅವ್ರು 5 ರಿಂದ 10 ನಿಮಿಷ ಮಾತಾಡೋರು. ಬಟ್ ಲೇಖನ ರೈಟಿಂಗ್ ಅಲ್ಲಿ ಚೆನ್ನಾಗಿ ಕೊಡ್ತೀವಿ, ಬಟ್ ಮಾತಾಡೋದು ಕಡಿಮೆ ನಾವು. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನಿಮ್ಮ ಮಾತಿನ ಬಗ್ಗೆ ನನಗೇನೋ ಆಡಳಿತ ಕಾರ್ಯಗಳು ಹಾಗೆ ಮಾಡಿದ್ವಿ. ತಕರಾರುಗಳಿಲ್ಲ. ನಾವು ದಿನದೆಲ್ಲ ಮಾತಾಡ್ತಾನೆ ಮಾಡ್ತೀವಲ್ಲ, ನಾವು ಅದೇ ಮಾಡ್ತೇವೆ. ಹಾಗೆ ಸಭೆ ಹಲೋ 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 ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈಗ ತಾವು ಕೊಟ್ಟ ವಿವರಗಳನ್ನ ನೋಡಿದಾಗ ಕಸಪಯ್ಯ ನಾಯಕ ಶೈವ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಶಿವಲಿಂಗ ದೇವರು, ಬಬಲೇಶ್ವರ ದೇವರು, ಆಮೇಲೆ ಈ ಕಲ್ಚೂರಿಗಳ ಶಾಸನಗಳಲ್ಲಿ ಕೂಡ ಶೈವ ದೇವಾಲಯಗಳಿಗೆ ಅವರು ತತ್ತಿ ಬಿಟ್ಟೋದನ್ನು ನಾವು ನೋಡ್ತೇವೆ. ತುಂಬ ಚೆನ್ನಾಗಿ ಅದನ್ನು ಮಂಡಿಸಿದ್ರಿ. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಂತಂದರೆ, ಅವನು ಜೈನನಾಗಿದ್ದ ಅನ್ನೋ ಕಾರಣಕ್ಕಾಗಿ ಅವಳು ಅವನನ್ನು ವಿರೋಧ ಮಾಡಿದ್ಲು ಅನ್ನೋದು ನಮಗೆ ತುಂಬ ಕಡೆಗಳಲ್ಲಿ ಅದನ್ನು ಹೇಳ್ತಾರೆ. ಚಿದಾನಂದಮೂರ್ತಿಗಳು ಅದನ್ನು ಜೈನನಾಗಿದ್ದ ಅಂತ ಹೇಳಿ ಇಲ್ಲ ಅಕ್ಕನ ಮದುವೆಯ ವಿರೋಧಕ್ಕೆ ಅವನು ಜೈನನಾಗಿದ್ದು ಒಂದು ಕಾರಣ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿದ್ವಾಂಸರು. ಹಾಗಾಗಿ ಈ ಟೆಕ್ನಿಕಲ್ ಪ್ರಶ್ನೆಯನ್ನ ಸ್ವಲ್ಪ ಬಿಡಿಸಿಕೊಂಡ್ರೆ ನಿಮ್ದು ತುಂಬಾ ಉತ್ತಮ ಲೇಖನ ಆಗುತ್ತೆ ಸರ್. ಬಟ್ ಚಿದಾನಂದಮೂರ್ತಿ ಅವರು ಎಲ್ಲಿನೂ ಜೈಲಿನಲ್ಲಿ ಹೇಳಿಲ್ಲ ನಾವು, ಬಟ್ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಸೇಜೇಶ್ವರ್ ಸರ್, ಉಡುತಡಿ ಅಲ್ಲ, ಉಡುಗಣಿ, ಅದು ತಡೆಗಣಿ ಪಕ್ಕದೂರು. ಇದು 1970ರ ದಶಕದಲ್ಲಿ ಗದಗಿನಿಂದ ಒಬ್ಬ ಎಮ್ಮ ಬಂದು ಒಂದು ದೀಪ ತಗೊಂಡ್ಬಂದು ಇಲ್ಲಿ ನಡ್ಕೊಂಡು ಬಂದು ದೀಪ ಇಟ್ಟು ಇದೇ ಅಕ್ಕ ಮಹಾದೇವಿ ಜನ್ಮಸ್ಥಳ ಉಡುತಡಿ ಅಂತ ಘೋಷಣೆ ಮಾಡಿಬಿಟ್ಟು
ಆವತ್ತಿಂದ ಅದು ಉಡುಗಣಿ ಆಯಿತು. ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಇವತ್ತಿಗೆ ಇರ್ತಕ್ಕಂಥದ್ದು ಉಡುಗಣಿ. ಅದರಿಂದ ಉಡುಗಣಿ ಬೇರೆ, ಉಡುಗಣಿ ಬಹುಶಃ ಬೇರೆ ಎಲ್ಲಾದ್ರೂ ಇರಬೇಕು. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಸರ್. ಓಕೆ, ಧನ್ಯವಾದಗಳು. ಇಲ್ಲಿವರೆಗೆ ಅಕ್ಕಮಹಾದೇವಿ